ಜೋಡಿಗಳಂತ ಅಂದಾಗ ನೀವಿಬ್ರು ಮತ್ತೆ ಅವರಿಬ್ರು ಅಲ್ವಾ? ಸೊ ಎಲ್ಲೋ ಒಂದ್ ಕಡೆ ಸೂರಜ್ ಅವರುಗೆ ತುಂಬಾನೇ ಗಿಲ್ಲಿ ಕೌಂಟರ್ಗಳು ಕೊಡ್ತಾ ಇರ್ತಾನೆ. ಆ ಜೋಡಿ ಟಾಸ್ಕ್ ಆಗ್ತಿರ್ಬೇಕಿದ್ರು ಅದಾದ್ಮೇಲೂ ಅಷ್ಟೇ ನಿಮ್ಮನ್ನ ಕೆಳಗಡೆ ಮಾಡೋದಕ್ಕೆ ತುಂಬಾನೇ ನೋಡ್ತಾರೆ. ಆದ್ರೆ ಸೂರಜ್ ಅವರು ಕೂಡ ಮಾಡ್ತಾರೆ ಗಿಲ್ಲಿಗೆ ಕೌಂಟರ್ ಕೊಡೋದಕ್ಕೆ, ಆದ್ರೆ ಅಷ್ಟಾಗಿ ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ರಿಷಾ ಗೌಡ ಅವ್ರಿಗೆ ಒಂದು ಕೌಂಟರ್ ಕೊಟ್ಟಿರ್ತೀರಾ, ನಾಮಿನೇಟ್ ಮಾಡ್ತಿರ್ಬೇಕಿದ್ರೆ ಮೇ ಬಿ ಇಡೀ ಕರ್ನಾಟಕ ಚಪ್ಪಾಳೆ ಕೊಟ್ಟಿರುತ್ತೆ ನಿಮಗೆ. ಸಕ್ಕದಾಗಿ ಕೊಟ್ರು ಎಲ್ಲಿ ನೋಡಿದ್ರು ನಿಮ್ಮದೇ ವಿಡಿಯೋಸ್ಗಳು ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಎಲ್ಲೋ ಗಿಲ್ಲಿಗೂ ಕೊಡೋವಂಥ ಕ್ಯಾಪಬಿಲಿಟಿ ಸೂರಜ್ ಅವ್ರಿಗೆ ಇತ್ತು ಕೌಂಟರ್ನ, ಯಾಕೆ ಕೊಡೋದಿಲ್ಲ ಅಂತೆ? ಅದೆಲ್ಲೋ ಮೈನಸ್ ಆಯ್ತಾ ಸೂರಜ್ಗೆ ಅಂತ? ಮ್ಯಾಮ್, ಈಗ ರಿಷಾ ಬೇರೆ ಗಿಲ್ಲಿ ಬೇರೆ. ಈಗ ರಿಷನ್ ಸಿಚುವೇಶನ್ ಅಲ್ಲಿ ಗಿಲ್ಲಿ ಇರಲಿಲ್ಲ, ರಿಷಾ ಮಾಡ್ತಿದ್ದ ಕೆಲಸನ ಗಿಲ್ಲಿ ಮಾಡ್ತಿರ್ಲಿಲ್ಲ ಅಲ್ವಾ? ಸೊ ಈಗ ನಾನು ಮಾತಾಡಬಲ್ಲೆ. ಈಗ ತುಂಬ ಕೌಂಟ್ರ್ ಕೊಡೋದಾಗ್ಲಿ, ಈಗ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾನೆ ಇರುತ್ತೆ. ಈಗ ನಾನು ಸೂರಜ್, ನಾನು ಗಿಲ್ಲಿ ಅಲ್ಲ. ಈಗ ಗಿಲ್ಲಿ ಆದರೆ ಹಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಅವ್ನ ತಂಟೆಗೆ ಯಾರೇ ಹೋದ್ರು ಅವ್ನು ಬಿಡಲ್ಲ. ಸಣ್ಣ ವಿಷಯ ಆದರೂ ಅವ್ನು ದೊಡ್ಡದು ಮಾಡ್ಕೊಂಡು ಅವ್ನು ಗೇಮ್ ಅದು ಅವ್ನು ಆಡ್ತಾನೆ. ಬಟ್ ಆ್ಯಸ್ ಅ ಕಂಟೆಸ್ಟೆಂಟ್ ದೇರ್, ನನ್ಗೆ ರಿಷಾ ಮೇಲೆ ಐ ಫೆಲ್ಟ್ ಓಕೆ, ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ನನ್ನ ಬಗ್ಗೆ ಅಂದಾಗ ಐ ಟುಕ್ ಅ ಸ್ಟ್ಯಾಂಡ್. ಓಕೆ, ನಾನು ಇವಳ ಬಗ್ಗೆ ನಾನು ಮಾತಾಡಬಲ್ಲೆ. ಅಲ್ಲೂ ನಾನು ಲೈನ್ ಡ್ರಾ ಮಾಡ್ಕೊಂಡೇ ಮಾತಾಡಿದೆ. ಒಂದು ಹದ್ಮು ಇರಲಿಲ್ಲ, ಒಂದು ಫನ್ನಾಗಿ ನಾನು ತೊಗೊಂಡೋಗಿದ್ದೆ. ಬಟ್ ಗಿಲ್ಲಿ ಜೊತೆ ಹೆಂಗಾಗ್ತಿತ್ತು ಅಂದರೆ ನಂಗೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಗಿಲ್ಲಿಗೆ. ನಾನು ಅವನಿಗೆ ಒಳ್ಳೆ ರೀತಿಲಿ ಅರ್ಥ ಮಾಡ್ಸೋಕ್ಕೆ ಸುಮಾರು ಸತಿ ಟ್ರೈ ಮಾಡಿದೆ. ಒಂದು ಆರ್ಗ್ಯುಮೆಂಟ್ ಆದಾಗಲೂ, ಒಂದು ನಾಮಿನೇಷನ್ಸ್ ಟೈಮಲ್ಲಿ ಅವ್ನು ಬಂದು ಚಾಕು ಎಲ್ಲ ಚುಚ್ಬಿಟ್ಟು ತುಂಬ ರೇಗಿಸ್ಬಿಡ್ತಾನೆ. ಅಣ್ಣ ನೀನು ಟೀ ಸಪ್ಲೈ ಮಾಡ್ತೀಯಾ, ಕಾಫಿ ಸಪ್ಲೈ ಮಾಡ್ತೀಯಾ ಹಂಗೆಲ್ಲ ಹೇಳ್ತಾನೆ. ನಾ ಅಲ್ಲಿ ಹೇಳ್ತೀನಿ ಗಿಲ್ಲಿ ಅಂತ. ಅದು ಮುಗಿದ ಮೇಲೂ ನಾನು ಗಿಲ್ಲಿನ ಕರ್ಕೊಂಡು ಹೋಗ್ಬಿಟ್ಟು ನಾನು ಗಿಲ್ಲಿಗೆ ಹೇಳ್ತೀನಿ, ಗಿಲ್ಲಿ ಇದು ಲೈಕ್ ಒಂದು ಹುಡುಗಿ ವಿಷಯ ನಾವು ಮಾತಾಡ್ತಿರೋದು, ಇದನ್ನ ನಾವು ತಮಾಷೆ ಮಾಡ್ಕೊಂಡು ಮಾತಾಡೋಕೆ ಆಗಲ್ಲ ಬ್ರೋ. ಹಿಂಗೆಲ್ಲ ಇದ್ದಾಗ ಅವ್ನಿಗೆ ಅರ್ಥ ಆಗುತ್ತೆ. ಅವ್ನು ಕೈ ಕೊಟ್ಬಿಟ್ಟು ಆಯ್ತಣ್ಣ ತಪ್ಪಾಯ್ತು ಕಣಣ್ಣ ಅಂದ್ಬಿಟ್ಟು ಕೈ ಕೊಡ್ತಾನೆ. ಸೊ ಗಿಲ್ಲಿದು ನನ್ನ ಬಾಂಡಿಂಗ್ ಹಂಗಿತ್ತು. ನಾನು ಸಮಾಧಾನವಾಗಿ ಗಿಲ್ಲಿಗೆ ಅರ್ಥ ಆ ಕೆಪಾಸಿಟಿ ಇತ್ತು. ಬಟ್ ರಿಷನ್ ಜೊತೆ ಹಂಗೆಲ್ಲ ಆಗಲ್ಲ. ರಿಷನ್ಗೆ ಹೆಂಗೆ ಕೊಡಬೇಕಿತ್ತು ಹಂಗೇ ಕೊಡಬೇಕಿತ್ತು. ಈಗ ಹೋಗ್ಬಿಟ್ಟು ನಾನು ರಿಷಾ ಹಿಂಗೆ ಮಾಡ್ಬಿಡಾನೆ, ನಾಳೆ ಬೆಳಿಗ್ಗೆ ಪುನಃ ಹಂಗೆ ಮಾಡ್ತಾರೆ. ಬಟ್ ಗಿಲ್ಲಿ ಹಂಗಲ್ಲ, ತುಂಬ ಅರ್ಥ ಮಾಡ್ಕೋತಾನೆ. ತಮಾಷೆ ಅಂತ ಬಂದಾಗ ಐ ವುಡ್ ಸೇ ನಾನು ಕೌಂಟರ್ ಕೊಡ್ಬೋದು, ನಾ ಮಾತಾಡ್ಬೋದು. ಗಿಲ್ಲಿ ಅಷ್ಟಾಗಲ್ಲ ಆಯಿತಾ? ಬಿಕಾಸ್ ಈಸ್ ಅ ಕಮಿಡಿಯನ್. ನಾನು ನೋಡ್ತೀನಲ್ಲ, ಅವ್ನ ಪೊಟೆನ್ಷಿಯಲ್ ಈಸ್ ಆ ಫೀಲ್ಡಲ್ಲೇ ಇರೋದ್ರಿಂದ. ಸೊ ಅವ್ನ ಪೊಟೆನ್ಷಿಯಲ್ ಅಲ್ಲಿದೆ.